ಸ್ಲಿಪ್ಪರ್ದು ಫ್ರೆಂಡ್ಸ್, ಅಲ್ಲಿ ಸ್ಲಿಪ್ಪರ್ ರೆಡಿ ಆಗುತ್ತೆ. ಅಲ್ಲಿ ಕೆಲಸಕ್ಕೆ ಹೋಗ್ತಿದೆ. ಸರಿ, ಚಕ್ಕರ್ ಅಂತಾರಲ್ಲ, ಚಕ್ಕರ್ ಬಟ್ಟೆ ಚೆಕ್ ಮಾಡೋದು, ಅದಕ್ಕೆ ತಗೊಂಡಿದ್ರು ಫ್ರೆಂಡ್ಸ್. ಏನ್ ಮಾಡಿ ತಗೊಂಡ್ಬಿಟ್ಟು ಅಲ್ಲಿ ಮೂಟವರೆಗೆ ಬಿಟ್ಬಿಟ್ರು ನನ್ನ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದಿವ್ಯಾ ವಸಂತ. ನಾನು ನಿಮ್ಮ ನೀನ್ ಯಾರಿಗೂ ಲೇಟ್ಲತ್ತೀವೋ ಕರ್ಮ. ಹೇಳು. ನಾನು ನಿಮ್ಮ ಪ್ರೀತಿಯ ಸಚಿನ್ ಮಾತಾಡ್ತಿರೋದು. ಈಗ ಗೊತ್ತಾಗಲ್ಲ ನನಗೆ ಸ್ಟಾರ್ಟಿಂಗ್ ತಗೊಳಕ್ಕೆ. ಇವತ್ತಿನ ಒಂದು ಡೈಲಿ ವ್ಲಾಗ್ ಅಂದ್ರೆ ಒಂದು ದಿನದಲ್ಲಿ ಏನೇನು ಮಾಡ್ತೀವಿ ಅಂತ, ಏನು ಒಂದಿನದ್ದು ವ್ಲಾಗ ಅಥವಾ ಡೇ ಇನ್ ಮೈ ಲೈಫ್ ಮಾಡ್ತಿದ್ದೀನಿ. ಎಲ್ಲರೂ ಕೇಳ್ತಿದ್ದೀರಾ ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ನ್ಯೂ ಇಯರ್ ಇಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತೀವಿ, ಡೈಲಿ ವ್ಲಾಗ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಮಾಡ್ತಿಲ್ಲ ಅಂತ. ರೀಸನ್ ಏನಂದರೆ ನಿಮ್ಮೆಲ್ರಿಗೂ ಒಂದು ಬಿಗ್ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸನ್ನು ಕೇಳಿ ನಿಮ್ಗೆಲ್ರಿಗೂ ಶಾಕ್ ಆಗುತ್ತೆ. ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಮ್ಬ್ಯಾಕನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಅದು ಇವಾಗಲೂ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದ್ರದ್ದು ಪ್ರಿಪ್ರೇಷನ್ ಇವತ್ತು ನಂದು ಹೇರ್ ಕಟ್ ನಡೀತಿದೆ. ಶಾಪಿಂಗ್ ಎಲ್ಲ ಆಯ್ತು. ನೆನ್ನೆ ಮಾಡಬೇಕಿತ್ತು, ನಿನ್ನೆ ಮರ್ತೋಗ್ಬಿಟ್ಟೆ ನಾನು ಮಾಡೋದನ್ನ. ಯಾಕಂದ್ರೆ ಆ ಬಟ್ಟೆ ತಗೊಳಕ್ ಒಂದೊಂದು ಅಂಗಡಿಲಿ ಒಂದೊಂದು ತಗೊಂಡಿರೋದು. ಸೊ ಆ ಹರಿಬರಿಯಲ್ಲಿ ಮಾಡಕ್ ಆಗ್ಲಿಲ್ಲ. ಇವತ್ತು ಸ್ವಲ್ಪ ಮೇಕ್ ಓವರ್ ನಂದು ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದೀವಿ. ನಂದು ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ. ಏನಾದರೂ ಸಜೆಷನ್ ಕೊಡಿ, ಹೆಂಗೆ ವಾಯ್ಸನ್ನ ಥ್ರೋಟ್ನ ಕ್ಲಿಯರೆನ್ಸ್ ಮಾಡ್ಕೊಳ್ಳೋದು ಅಂತ. ಕಾಫ್ ಆಗಿದೆ ಅನ್ಕೋತೀನಿ. ಕಾಫು ಏನಂತ ನನಗೆ ಡ್ರೈ ಕೆಮ್ಮು ಮತ್ತು ಗಂಟ್ಲು ಕಟ್ಟಿದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ನಿಮ್ಮ ಸಜೆಷನ್ ಕೊಡಿ. ಆ್ಯಂಡ್ ಇವತ್ತು ಮೇಕ್ ಓವರ್ ವ್ಲಾಗು, ಎ ಡೇ ಇನ್ ಮೈ ಲೈಫ್, ಏನೇನೆಲ್ಲ ಮಾಡ್ತೀವಿ ಎಲ್ಲ ಮೇಕ್ ಓವರ್ ಆಗುತ್ತೆ. ಆ್ಯಂಡ್ ಹೇರ್ ಕಟ್ ಮಾಡಿಸ್ತಿದ್ದೀನಿ. ಅಗೇನ್ ಬ್ಯಾಕ್ ಟು ಪ್ರೆವಿಲಿಯನ್ ಅಂತಾರಲ್ಲ, ಹಂಗೆ ಬ್ಯಾಕ್ ಟು ಬಾಫ್ ಕಟ್ ಹೋಗ್ತಾ ಇದ್ದೀನಿ ನಾನು. ಇವನು ಇವಾಗ ಜಿಮ್ಮಿಗೆ ಹೋಗ್ತಾನೆ, ಮತ್ತು ಜಿಮ್ ಮುಗಿಸ್ಕೊಂಡು ಪಾರ್ಲರಿಗೆ ಬಂದು ಪಿಕಪ್ ಮಾಡ್ತಾನೆ. ಒಂದು 3 hours ಅಂದರೆ 3-4 hours ಆದರೂ ಆಗುತ್ತೆ. ಹೇರ್ ಕಟ್ ಮಾಡಿಸೋದಕ್ಕೆ 1 hour ಆಗುತ್ತೆ. ಆಮೇಲೆ ಅಲ್ಲಿ ಪಾರ್ಲರ್ಗೆ ಫೇಶಿಯಲ್ ಅಲ್ಲಿಗೆಲ್ಲ ಹೋದರೆ ಅದಕ್ಕೊಂದು 3 hour ಆಗುತ್ತೆ. ಟೋಟಲ್ ಒಂದು ಸಂಜೆ 5 ಗಂಟೆ ತನಕ ಬ್ಯುಸಿ ಇರ್ತೀನಿ. ಇವನು ಅಲ್ಲಿ ತನಕ ಅಲ್ಲಿ ಕಾಯೋಕ್ಕಾಗಲ್ವಲ್ಲ, ಅದಕ್ಕೆ ಇವನು ಇವನು ಜಿಮ್ ಎಲ್ಲ ವರ್ಕ್ ಮುಗಿಸ್ಕೊಂಡು ಬರ್ತಾನೆ. ಓಕೆನಾ? ಸೊ ಇದಿಷ್ಟು ಪ್ಲ್ಯಾನು. ಬನ್ನಿ ಹೋಗೋಣ. ನನಗೆ ಫೇಸ್ ವಾಶ್ ಮಾಡಿಸಲ್ವಾ? ಫೇಸ್ ವಾಶ್ ಅಂತ ನನಗೆ ಇದು ಫೇಶಿಯಲ್ ಮಾಡಿಸಲ್ವಾ? ಫೇಶಿಯಲ್ ಮಾಡಿಸಲ್ವಾ? ನಮಗೆಲ್ಲ ಯಾಕೆ ಫ್ರೆಂಡ್ಸ್ ಸಂತೂರ್ ಸೋಪ್ ಹಾಕೊಂಡು ಮುಚ್ಕೊಂಡು ಹೋಗ್ತಿರೋದು ಅಷ್ಟೇ. ಫೇಶಿಯಲ್ ಎಲ್ಲ ಎಲ್ಲಿ ಮಾಡಿಸೋದು? ಅದು ಸಂತೂರ್ ಸೋಪ್ ಹುಡುಗಿರ ಹಾಕೋದು ಕಣೋ. ನಾವು ಹೋಗ್ತೀವಿ ಫೇಸ್ ಹೆಂಗ್ ಮಮ್ಮಿ ಫೇಸಿಗೆಲ್ಲ ಇದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಬಾಡಿಗೆ ಮಾತ್ರ ಸಂತೂರ್ ಪಪ್ಪ. ಸರಿ ಫ್ರೆಂಡ್ಸ್, ಸೊ ಇವತ್ತು ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬ ಬೇಜಾರು ಮಾಡ್ಕೊತಿದ್ದೀರಾ ಡೈಲಿ ವ್ಲಾಗ್ಸ್ ಆಗ್ತಿಲ್ಲ ಅಂತ. ಅದೊಂದೆಲ್ಲ ವರ್ಕ್ ಸೆಟಪ್ ಆಗಿಬಿಡಲಿ. ಸಂಕ್ರಾಂತಿಯಿಂದ ಪಕ್ಕ ಡೈಲಿ ವ್ಲಾಗ್, ಓಕೆನಾ? ನಾವು ಮನೆನೂ ಕೂಡ ಮಾಡ್ತಾ ಇದ್ದೀವಿ, ಮನೆನೂ ಕೂಡ ಸೆಟಪ್ ಮಾಡಬೇಕು. ಅದಕ್ಕೆ ಡೈಲಿ ವ್ಲಾಗು ಸಂಕ್ರಾಂತಿಯಿಂದ ಪಕ್ಕ ಮಾಡ್ತೀನಿ. ಹಂಗಂತಾಳೆ ಡೌರಾಣಿ, ಅದು ಆಗಲ್ಲ ಫ್ರೆಂಡ್ಸ್. ಡೈಲಿ ಆಗುತ್ತೆ, ತುಂಬಾ ಕಷ್ಟ. ಯಾಕೆಂದ್ರೆ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ಬೆಳಗಿನ ಸಂಜೆ ವರ್ಕೇ ಆಗುತ್ತೆ, ಎಲ್ಲಿ ಬ್ಲಾಗ್ ಮಾಡೋದು. ಬಟ್ ಮಾಡ್ತೀವಿ, ಬಿಡಲ್ಲ. ಆಮೇಲೆ ನಂದು ಅಪ್ಡೇಟ್ ಇದೆ, ಅದನ್ನು ಹೇಳ್ತೀನಿ. ಅದೆಲ್ಲ ಈ ಮಂತ್ ಕಳೆದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ನಾನು ಒಂದು ನ್ಯೂಸ್ ಚಾನಲ್ ಮಾಡ್ತೀನಿ ಫ್ರೆಂಡ್ಸ್. ನ್ಯೂಸ್ ಚಾನಲ್ ಅಲ್ಲ, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಫ್ರೆಂಡ್ಸ್. ಇವನ್ ಸರಿ ಇಲ್ಲ, ಇವನ್ ಬಾಯಲ್ಲಿ ಏನೂ ಇಲ್ಲಲ್ಲ ಇವನು. ಆಯ್ತಾ? ಸರಿ ಫ್ರೆಂಡ್ಸ್, ಎಲ್ರಿಗೂ ಟಾಟಾ ಬಾಯ್. ಲವ್ ಯು. ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡಿ. ಲಾಟ್ಸ್ ಆಫ್ ಲವ್ ನಿಮ್ಮ ಕಡೆಯಿಂದ, ನನ್ನ ಕಡೆಯಿಂದ, ಎಲ್ಲರ ಕಡೆಯಿಂದ.
ಫ್ರೆಂಡ್ಸ್ ಫೈನಲಿ ಹೇರ್ ಕಟ್ ಡನ್. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ ಹೇರ್ ಕಟ್ಗೆ ಹೋಗ್ತಿದ್ದೀನಿ ಅಂತ. ನಾನು ಒಂದೇ ಕಡೆ ಹೇರ್ ಕಟ್ ಮಾಡೋದ್ರು, ಒಬ್ಬರ ಹತ್ರನೇ ಹೇರ್ ಕಟ್ ಮಾಡಿಸೋದು. ಆ್ಯಂಡ್ ಅವ್ರ ಕೈಗೆ ನಾನು ಹೇರ್ ಹೋದಾಗ್ಲಿಂದ ನನ್ನ ಹೇರ್ ತುಂಬ ಚೆನ್ನಾಗಾಗಿದೆ. ಅದೇ ಸುಧೀಂದ್ರ ಅವರು. ಸೊ ನಾನು ಹೇರ್ ಕಟ್ ಇವ್ರ ಹತ್ರನೇ ಸ್ಟಾರ್ಟಿಂಗು ನಾನು ಬಾಫ್ ಕಟ್ ಮಾಡಿಸಿದ್ದೆ ಅಲ್ವಾ, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ನ್ಯೂಸ್ ಆಗಬೇಕಾದ್ರೆ. ಸೊ ಆವಾಗ ನನಗೆ ಬಾಫ್ ಕಟ್ ಮಾಡಿದ್ದೆ ಇವರು. ಆಗ್ಲಿಂದ ಇಲ್ಲಿ ತನಕ ನಾನು ಹೇರನ್ನ ಯಾರ ಕೈಗೂ ಟಚ್ಚೇ ಮಾಡಿಸಿಲ್ಲ, ಇವರೇ ಹೇರ್ ಕಟ್ ಮಾಡ್ತಿರೋದು. ಅದಕ್ಕೆ ನನ್ನ ಹೇರ್ ನೋಡಿ ಚೆನ್ನಾಗಿದೆ. ಆ್ಯಂಡ್ ನೀವು ಮಲ್ಲೇಶ್ವರಂ ಹೋಪ್ ಸಲೂನಿಗೆ ಬಂದರೆ ಸುಧೀಂದ್ರ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ, ಸಖತ್ತಾಗಿ ಹೇರ್ ಕಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಫೇಸ್ ಕಟ್ಟಿಗೆ ಹೇಗೆ ಬೇಕೋ ಹಂಗೆ ಸೂಟಬಲ್ ಆಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಾನಂತೂ ಇಲ್ಲಿ ಫಿಕ್ಸು, ಬೇರೆ ಸರ್ವಿಸೆಲ್ಲ ಬೇರೆ ಕಡೆ ತೊಗೋತೀನಿ, ಬಟ್ ಹೇರ್ ಕಟ್ ಮಾತ್ರ ಇವ್ರ ಹತ್ರನೇ, ಅದು ಹೋಪ್ ಸಲೂನೇ, ಮತ್ತು ಎಲ್ಲಿಗೂ ಹೋಗಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಂದು ಫೇಶಿಯಲ್ಲು ಮತ್ತು ವ್ಯಾಕ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ನಂಬರ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ, ಓಕೆನಾ? ನಾನು ಇವ್ರ ರೀಲ್ಸ್ ಒಂದು ಹಾಕ್ತೀನಿ ನೋಡಿ, ಏನು ಸಖತ್ತಾಗಿ ಹೇರ್ ಕಟ್ ಮಾಡಿದ್ದಾರೆ ಅಂತ. ಸಖತ್ತಾಗಿ ಬಂದಿದೆ ನೋಡಿ. ನಾನು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ಈಗ ಒಂದು ಬಿಗ್ ರೀಸನಿಂದ ಹೇರ್ ಕಟ್ ಮಾಡಿಸಿದ್ದೀನಿ. ನಿಮಗೆ ಸದ್ಯದಲ್ಲೇ ಅಪ್ಡೇಟನ್ನು ಕೊಡ್ತೀನಿ ನಾನು. ಗೈಸ್ 2 hours ಆಗುತ್ತೆ ಅಂದು ನೋಡಿ, 4 hours ಆಯಿತು. ನಾನಿಲ್ಲಿ ಬಂದು ಲಂಚ್ ತಿಂದು 2 hours ವೆಯ್ಟ್ ಮಾಡಿದ್ದೀನಿ. ಇನ್ನೂ 1 hour ಆಗುತ್ತಂತೆ. ಯಾವನ ಕೈಯಲ್ಲಿ ಆಗುತ್ತೆ ಫ್ರೆಂಡ್ಸ್ ವೆಯ್ಟ್ ಮಾಡೋಕ್ಕೆ? ಅದಕ್ಕೆ ಇಲ್ಲಿ ಕೂತಿದ್ದೆ. ಇಲ್ಲಿ ಪಕ್ಕದಲ್ಲಿ ಒಂದು ಫುಡ್ಡೆಲ್ಲ ಒಂಚೂರು ಮೇಂಟೈನ್ ಮಾಡೋಕ್ಕೆ ಅಂತ ಅವಳಿಗೊಂದು ನನಗೊಂದು ಬಾಕ್ಸ್ ತಗೊಂಡೆ, ಇವೆರಡು. ಸೊ ತಗೊಂಡ್ಬೇಕಾದ್ರೆ ಏನೂ ಅನ್ನಿಸ್ತಿಲ್ಲ, ತಗೊಂಡಾದ್ಮೇಲೆ ಅನ್ನಿಸ್ತು. 2 ಬಿರಿಯಾನಿ ಆರ್ಡ್ರ್ ಮಾಡಿದರೆ 2 ಬಾಕ್ಸ್ ಬಂದಿರೋ ಫ್ರೆಂಡ್ಸ್. ಬಿರಿಯಾನಿ ತಿನ್ನೋಕ್ಕಾಗೋದು, ಬಾಕ್ಸು ಫ್ರೀಯಾಗಿ ಸಿಕ್ಕಿರೋದು. ಸುಮ್ಮನೆ 950 ರೂಪಾಯಿ 2 ಬಾಕ್ಸಿಗೆ. ಇವಾಗ ಹೊಟ್ಟೆ ಉರಿತಾ ಇದೆ ನನಗೆ. ಮುಂಚೆನೇ ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಅದಕ್ಕೆ ನಾವು ಇನ್ನೂ ಹಿಂದುಳಿದಿರೋದು. ಇನ್ನೂ 1 hour ಆಗುತ್ತಂತೆ, ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಒಂದು ಜಂಪ್ ನಿದ್ದೆ ಹೊಡಿತೀನಿ. ಫ್ರೆಂಡ್ಸ್ ಫೇಶಿಯಲ್ ಎಲ್ಲ ಮುಗೀತು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನನ್ನ ಪೆಡಿಕ್ಯೂರ್ಗೆ ದುಡ್ಡು ಕೊಟ್ಟಿದ್ದೆ ಫ್ರೆಂಡ್ಸ್. ಇವನು ಹೊರಗಡೆ ಬಂದು ನಿಂತ್ಕೊಂಡ್ಬಿಟ್ಟು, ಅಯ್ಯೋ ನಾನು ಒಬ್ಬ ಇದ್ದೀನಿ ಹೊರಗಡೆ, ಹಿಂಗೇನು ಮನುಷ್ಯತೆ ಇದೆಯಾ, ಕಾಯಿಸ್ತಿದ್ಯಾ ಅಂತೆಲ್ಲ ಬೈದಿದ್ದಕ್ಕೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಳ್ದೆ ಹಂಗೆ ಬಂದ್ಬಿಟ್ಟೆ. ದುಡ್ಡು ಪೇ ಮಾಡಿದೆ ಗೊತ್ತಾ ನಾನು. ಆಮೇಲೆ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಇವನು ಹೊಟ್ಟೆ ಬಿರೋ ತನಕ ಚೆನ್ನಾಗಿ ತಿಂದು ನೋಡಿ, ಮಿಕ್ಕಿರೋದು ಪಕ್ಕಿರೋದೆಲ್ಲ ಕಟ್ಟಿಸ್ಕೊಂಡ್ಬಂದ. ನನಗೆ ಕಟ್ಟಿಸ್ಕೊಂಡ್ಬಂದ ಮಿಕ್ಕಿರೋದು ಪಕ್ಕಿರೋದೆಲ್ಲ. ಅದು ಮಿಕ್ಕಿರೋದು ಪಕ್ಕಿರೋದು ಏನದು ಮಿಕ್ಕಿರೋದು ಪಕ್ಕಿರೋದು? ಅದೇ ಮಿಕ್ಕಿರೋದು ಪಕ್ಕಿರೋದು. ಇಲ್ಲ ಫ್ರೆಂಡ್ಸ್, ನಾನು ತಿಂದೆ, ಅರ್ಧ ಸಾಕಾಯ್ತು ನನಗೆ. ಅದಕ್ಕೆ ಅರ್ಧ ಪಾರ್ಸಲ್ ಮಾಡಿಸ್ತೀನಿ, ನೀನು ವೇಸ್ಟ್ ಮಾಡೋಣ. ಅಲ್ಲೆಲ್ಲಾದ್ರೂ ನಾಯಿಗಳು ಏನಾದ್ರು ಇದ್ರೆ ಹಾಕೋಣ ಅಂತಂದೆ. ನೀನು ಹೊಟ್ಟೆ ಸಿಟ್ಟು ನಾನು ತಿಂತೀನಿ ಅಂತಂದೆ. ನಾನು ಮಾಡಿದೆ, ತಿನ್ನು ಅಂತಂದೆ. ನನ್ನ ನಾಯಿಗೊಲಿಸ್ತವನೆ. ನಾಯಿಗೊಲಿಸಿಲ್ಲ ಚಿನಿಮ್ಮ, ಯಾರು ತಿಂದ್ರೇನೋ, ಒಟ್ಟಿಗೆ ಫುಡ್ ವೇಸ್ಟ್ ಆಗಿಲ್ಲ ತಾನೇ. ನನ್ನ ಸ್ಕಿನ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಫೇಶಿಯಲ್ ಮಾಡಿಸಿದ್ದೀನಿ ಫ್ರೆಂಡ್ಸ್, ಟ್ಯಾನ್ ರಿಮೂವ್ ಫೇಶಿಯಲ್ ಎಲ್ಲ ಮಾಡಿಸಿದ್ದೀನಿ ಫ್ರೆಂಡ್ಸ್. ಇವಳು ಮಾತ್ರ ಇಲ್ಲಿ ಮಾಡಿಸ್ಕೊಂಬಿಟ್ಲು. ನಾನು ಕೇಳಿದಕ್ಕೆ ಏನಂತ ಗೊತ್ತಾ, ನನಗೆ ಯಾರೋ ಕೊಲಬಿ ಕರ್ದವ್ರು ಕಣ, ಅಲ್ಲಿ ಹೋಗ್ತೀನಿ ಫ್ರೀಯಾಗಿ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಫ್ರೆಂಡ್ಸ್. ಇವಳು ಎಷ್ಟಿರ್ಬೇಕು ಇವಳಿಗೆ. ನನಗೆ ಎಲ್ಲೂ ಸೆಟ್ ಆಗೋದಿಲ್ಲ. ನನಗೆ ಹೇರ್ ಕಟ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ನಾನು ಮಾಡಿಸೋದು ಒಂದೇ ಕಡೆ. ನಾನು ಬೇರೆ ಹೋಗೋದೇ ಇಲ್ಲ. ನನಗೆ ಭಯ ಸ್ಕಿನ್ ಹಾಳಾಗ್ಬಿಡುತ್ತೆ ಅಂತ. ನಿಮಗೆ ಗೊತ್ತು, ಸ್ಕಿನ್ ಹಾಳಾದ್ರೆ. ಹೇರ್ ಕಟ್ 1200 ಕೊಟ್ಟವಳೆ, ನಾನು 200 ರೂಪಾಯಿ ಕೊಟ್ಟು ಹೇರ್ ಕಟ್ಟು, ಆಮೇಲೆ ಶೇವಿಂಗು, ಬಾಡಿ ಏನು ಮಸಾಜು, ಬಿಸಾಕೋನು, ಬೆನ್ನೆ ಹೆಡ್ ಮಸಾಜ್ ಎಲ್ಲ ಮಾಡ್ತಾರೆ. 200 ರೂಪಾಯಲ್ಲಿ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೆ. ನಮಗೂ ಹೇರ್ ಮಸಾಜು, ಹೆಡ್ ಮಸಾಜ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ಆಗಿದೆ 6:30 ಆಗಿದೆ. ಇನ್ನು ಮತ್ತೆ ಇವಾಗ ಮೀಟಿಂಗ್ ಇದೆ. ಇನ್ನು ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಇವತ್ತು ವೈಕುಂಠ ಏಕಾದಶಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಕಾಯಕವೇ ಕೈಲಾಸ ಅಂತಾರಲ್ಲ, ಕೆಲಸನೇ ವೈಕುಂಠ. ನೀರು ಇಷ್ಟ ಆಯ್ತು ಇವತ್ತು ಕತೆ. ಇನ್ನು ಮನೆಗೆ ಹೋಗೋದ್ರೊಳಗೆ ಆವತ್ತು ಇವತ್ತು 1 ಗಂಟೆ ಗೊತ್ತು ನನಗೆ. ಕೆಲಸ ಹಂಗಿದೆ. ನಾಳೆ ಇತ್ತು ಫೋಟೋಶೂಟು, ಸೊ, ಸೊ ಇವಾಗ ನಾಡ್ದಕ್ಕೆ ಹಾಕೊಂಡಿದ್ದೀವಿ. ಯಾಕೆಂದರೆ ಸ್ವಲ್ಪ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇತ್ತು.
ಕೆಲಸ ಅಲ್ಲೇ ಒಂದು ಎತ್ಕೊಬರ್ಬೇಕಿತ್ತು ಸ್ಟೀಲ್ ಫೋನ್ ಫ್ರೆಂಡ್ಸ್ ಈ ಮಂತ್ ಲಾಂಚ್ ಆಗ್ಬೋದು ನಮ್ಮ ಹೊಸ ಪ್ರೋಗ್ರಾಮ್ ಹೊಸ ಕಂಟೆಂಟ್ ಏನು ಅಂತ ಹೇಳಲ್ಲ ನಮ್ಗೆ ಗೊತ್ತು ಏನು ಅಂತ ಹೇಳಲ್ಲ ನಾನು ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ ಅಪ್ಡೇಟ್ ಮಾಡ್ತೀವಿ. ಚಿನ್ನು ಯಾವ ಥರ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿದ್ಯಾ? ಹೋಗಿದ್ದೀನಿ, ಪೀಸ್ ವರ್ಕ್ ಮಾಡಿದ್ದೀನಿ ನಮ್ಮ ಅಮ್ಮನ ಜೊತೆ SLCಲಿ. ಫ್ರೆಂಡ್ಸ್ ನಾನೇನು ಗೊತ್ತಾ ನೈನ್ತಲ್ಲಿ ಫ್ರೆಂಡ್ಸ್ ನೈನ್ತಲ್ಲಿ ದೊಡ್ಡ ಹುಡುಗಿ ಥರ ಕಾಣಿಸ್ತದೆ ಅಂದ್ಬಿಟ್ಟು ಸೆಕೆಂಡ್ ಪಿ ಅಂದ್ಬಿಟ್ಟು ಸೇರಿಸ್ಬಿಟ್ಟಿದ್ರು. ಫ್ರೆಂಡ್ಸ್ ನಿನ್ನೇನು ಗೊತ್ತಾ, ಹೆಬ್ಗೋಡಿಲಿ ಬೊಮ್ಸನದಲ್ಲಿ ಮೆರಿನಾ ಅಂತ ಗಾರ್ಮೆಂಟ್ಸ್ ಇತ್ತು, ಅವಾಗ ಹೋಗಿದ್ದೆ ನಾನು. ಒಂದು 2 months ಮಾಡಿದ್ದೆ ಫ್ರೆಂಡ್ಸ್ ಗಾರ್ಮೆಂಟ್ಸಲ್ಲಿ. ಇಲ್ಲ ಮಾತಾಡ್ತಾ ಇದ್ದೀನಿ ತಾನೇ, ಸೆಂಟ್ರಲ್ ಬರ್ತಾರೆ, ಏನೋ ಒಂದು ಹೇಳಕ್ ಹೋಗ್ತಾ ಇದ್ದೀನಿ, ಅಲ್ಲೂ ಮತ್ತೆ ಬರ್ತಾರೆ. ಕೈ ತೊಳಿಬೇಕಲ್ಲ ಅದಕ್ಕೆ ಮಾತಾಡು. ನಿಮಿಷ ಕಾಯಕ್ಕಾಗಲ್ವಾ? ಸೆಂಟ್ರಲ್ ಬಂದ್ಬಿಡ್ತಾಳೆ. ಏನು ಫ್ರೆಂಡ್ಸ್ ಈ ವಿಷಯನೂ ಕಂಪ್ಲೇಂಟ್ ಮಾಡಕ್ ಬಿಡಲ್ಲ, ಸೆಂಟ್ರಲ್ ಮಾತಾಡ್ಬಿಡ್ಬೇಕು. ಮಾತಾಡ ನಿಧಾನ ಹಿಂದೆ ಯಾರು ಬರ್ತಿರ್ತಾರ ಬೈಕಲ್ಲಿ, ನೋಡ್ಕೊಂಡು ನಿಧಾನ ಕೈದ್ರು. ಏನು ಗೊತ್ತು, ಯಾರು ಸಾಯ್ತಾರೆ ಫ್ರೆಂಡ್ಸ್. ಏನು ಗೊತ್ತಾ, ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಗಾರ್ಮೆಂಟ್ಸ್ ಹೋಗಿದ್ದೆ. ಇಲ್ಲಿ ಬೊಮ್ಸಂದ್ರ ಎಲೆಕ್ಟ್ರಿಸಿಟಿ ಹತ್ರ ಬೊಮ್ಸಂದ್ರ. ಅವರು ನಾನು ತಗೊಂಡಿದ್ದು ಚಕ್ಕರ್ ಅಂತಾರಲ್ಲ, ಚಕ್ಕರ್ ಬಟ್ಟೆ ಚೆಕ್ ಮಾಡೋದು, ಅದಕ್ಕೆ ತಗೊಂಡಿದ್ರು ಫ್ರೆಂಡ್ಸ್. ಏನು ಮಾಡಿ ತಗೊಂಡ್ಬಿಟ್ಟು ಅಲ್ಲಿ ಮೂಟೆ ಹೊರಗೆ ಬಿಟ್ಬಿಟ್ರು ನನ್ನ. ಎಲ್ಲೋದ್ರು ಅದೇ ಮಾಡೋರು ಫ್ರೆಂಡ್ಸ್. ನನಗೆ ನನ್ನ ತಗೊಂಡಿದ್ದ ಕೆಲಸಕ್ಕೆ ಬೇರೆ, ನನ್ನ ಕೈಲಿ ಮಾಡಿಸಿದ್ದೆ ಮೂಟೆ ಒರೆಸು ಅದು ಇದು ಎತ್ತು ಹಾಕೋದು. ಯಾಕೆಂದರೆ ನಾನು ಉದ್ದದಪ್ಪ ಇದ್ದೀನಲ್ವಾ, ಎಲ್ಲೋದ್ರೂ ಬರೀ ಅದೇ ಮಾಡ್ತಾರೆ ನನಗೆ. ನನಗೊಂದು ಸಾಕಾಗಿ ಹೋಗ್ಬಿಡೋದು. ಆಮೇಲೆ ಪ್ಲೀಸ್ ನೀವೆಲ್ಲರೂ ಒಂದು ತಿಂಗಳಿಗೆ 1 ಕಂಪ್ನಿ 2 ಕಂಪ್ನಿ ಸಂಬಳ ತಾನೇ ಇರ್ತೀರ. ನಾನು ಏನಿಲ್ಲ ಅಂದ್ರೂ ಒಂದು 7-8 ಕಂಪ್ನಿಲಿ ಸಂಬಳ ತಗೊಂಡಿದ್ದೀನಿ ಒಂದೇ ತಿಂಗಳಲ್ಲಿ. 3-4 ದಿನ ಮಾಡೋದು ಬಿಡೋದು, 3-4 ದಿನ ಮಾಡೋದು ಬಿಡೋದು. ಫ್ರೆಂಡ್ಸ್ 10ನೇ ತಾರೀಕು ಸಂಬಳದ ದಿನ ಎಲ್ಲಿ ಅಂತ ಹೋಗ್ಲಿಲ್ಲ ಅವ್ರು. ಒಂದು ಕಂಪ್ನಿ ಬೈಕ್ ಇರಲಿ ಏನೋ ನಡ್ಕೊಂಡೇ ಮಾಡಬೇಕು. ಈಗ ಹೋಗೋದು 500 ರೂಪಾಯಿ 600 ರೂಪಾಯಿ ಎಲ್ಲ ಕಡೆ ಕಲೆಕ್ಷನ್ನು. ಈ ಕಂಪ್ನಿ ಇಸ್ಕೊಂಡು ಅಲ್ಲಿಗೆ ಓಡೋದು, ಅಲ್ಲಿಗೆ ಆ ಕಂಪ್ನಿ ಇನ್ನೊಂದು ಕಡೆ ಓಡೋದು. ಅಯ್ಯೋ ಬರೀ ಅದೇ ಆಗ್ಬಿಡಿತ್ತು. ಯಾರಿಗೆ ಹೇಳಿ ನನ್ನ ಕತೆನ. ಆಮೇಲೆ ಇಲ್ಲಿ ರಾಜಗೋಪಾಲ್ ನಗರದಲ್ಲಿ ಒಂದು ಪ್ಯಾರಾಗನ್ ಫ್ಯಾಕ್ಟ್ರಿ ಇದೆ ಸ್ಲಿಪ್ಪರ್ದು ಫ್ರೆಂಡ್ಸ್. ಅಲ್ಲಿ ಸ್ಲಿಪ್ಪರ್ ರೆಡಿ ಆಗುತ್ತೆ, ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ಸರಿನಾ, ಅವನು ತುಂಬ ಹೊಟ್ಟೆ ಬಾಕ ಅಂದ್ರೆ ತುಂಬ ಹೊಟ್ಟೆ ಎಸಿದ್ದು ನನಗೆ, ಸಿಕ್ಕಾಪಟ್ಟೆ. ಅವಾಗಂತಲ್ಲ ಚಿಕ್ಕ ವಯಸ್ಸಿಂದ. ಸೊ ಏನ್ ಮಾಡ್ತಿದ್ದೆ ನಾನು, ಊಟದ ಬಾಕ್ಸ್ ಅವಾಗ ಗೊತ್ತಾಗ್ತಿರಲ್ಲ ಫ್ರೆಂಡ್ಸ್ ನನಗೆ, ದೊಡ್ಡ ತಗೊಂಡ್ಬಿಡ್ತಿದ್ದೆ. ಅದು ಊಟ ಇರ್ತಿದ್ದೆ ಒಂದು ಚೂರು, ಇದು ಬಾಕ್ಸ್ ಮಾತ್ರ ದೊಡ್ಡದಾಗಿರೋದು. ಎಲ್ಲ ನಗಡರು, ನಾನು ಊಟಕ್ಕೆ ಹೋಗ್ಬಿಟ್ರೆ ಬಾಕ್ಸ್ ಇಟ್ಕೊಂಡು ಎಲ್ಲ ನಗಡರು. ಅದು 10 hours ಡ್ಯೂಟಿ. ಏನು ಬಿಸಿ ಬರೋ ಚಪ್ಪಲಿ ಹೋದ್ನೆ, ಎಲ್ಲ ಕೈ ಕೀಳಬೇಕಿತ್ತು. ಕೈ ಪಾಯಿಸಿ ಹೊಡ್ಕೊಂಡು ಅದೊಂದು 2 ತಿಂಗಳು 3 ತಿಂಗಳು ಮಾಡಿದೆ. ಅಲ್ಲೇ ರಾಜಗೋಪುರ ಇನ್ನೊಂದು ಇದು ಏನು ಒಂದು ಬಾರಿ ಇದೆ, ಹೆಸರು ಬೇಡ, ನಮ್ಮ ಬಾರಿ ಅದರಲ್ಲೊಂದು 8 ತಿಂಗಳು ಮಾಡಿದ್ದೆ. ಅಲ್ಲಿ ಇದೆ ಸಪ್ಲೈಯರು, ಕ್ಲೀನರು ಎಲ್ಲದೂ ಮಾಡಬೇಕಿತ್ತು ಕೆಲಸ. ತಿಂಗಳ 1000 ರೂಪಾಯಿ ಸಂಬಳ ಕೊಡೋರು. ಎಷ್ಟು 8 ತಿಂಗಳೇನೋ ಮಾಡಿದೆ ಫ್ರೆಂಡ್ಸ್. 1 ತಿಂಗಳು ಸಂಬಳ ಕೊಡಲಿಲ್ಲ ಅವರು. ನನ್ನ ಹತ್ರ ಒಂದು ಕೀಪ್ಯಾಡ್ ಮೊಬೈಲ್ ಇತ್ತು, ಅದನ್ನೇ ಇಸ್ಕೊಂಡು ನನ್ನ ಕಳಿಸಿದ್ರು. ಯಾಕೆಂದರೆ ಯಾರೋ ಒಬ್ಬ ಸಪ್ಲೈ ಮಾಡ್ತಿದ್ದೆ, ಮೇಲೆ ಕೆಳಗಡೆ ಒಬ್ಬ ಕುಡಿದ್ಬಿಟ್ಟು ಎದ್ದೋಗ್ಬಿಟ್ಟಿದ್ದ. ಬಿಲ್ಲು ಅವನೊಂದು ಎಷ್ಟು 600 ರೂಪಾಯಿ ಬಿಲ್ ಆಗಿತ್ತು ಫ್ರೆಂಡ್ಸ್. ಕೊಡೋಕೆ ಆಗದಿಲ್ಲ ದುಡ್ಡು. ಅವ್ರು ಟಿಪ್ಸ್ ಹಾಕ್ತಿದ್ದೆ ಎಷ್ಟು 80 ರೂಪಾಯಿ 100 ರೂಪಾಯಿ ಬರೀ ಅದೇ. ಆ 100 ರೂಪಾಯಿ ಆಗೋದು ಇಲ್ಲಿ ಬರೀ ಅನ್ನದಾಲು ಇದು ರೈಸು ದಾಲು ಕೊಡೋರ. ನಾವು ಆಚೆ ಹೋಗಿ ಒಂದು 100 ರೂಪಾಯಿ ಏನಾದ್ರು ತಿನ್ಕೊಂಡ್ ಬರ್ತಾಯಿದ್ದು. 2 ಎಷ್ಟು 1-3 ದಿನಕ್ಕೆ ಒಂದ್ಸಲ ಏನಾದ್ರು. ಸಂಬಳನೂ ಕೊಟ್ಟಿಲ್ಲ, ಏನೂ ಇಲ್ಲ, ಹಂಗೆ ಕಳ್ಸ್ಬಿಟ್ರೆ. ಅದು ಇದು ನನ್ನ ಮೊಬೈಲ್ ಕಿಸ್ಕೊಂಡು ತುಂಬ ಕಷ್ಟ ಬಿಡ್ಬಿಡ್ತೀವಿ ಫ್ರೆಂಡ್ಸ್. ಬೆಂಗಳೂರಿಗೆ ಬಂದು ಫ್ರೆಂಡ್ಸ್ ಫೈನಲಿ ಇವಾಗ ಮನೆಗೆ ಬಂದಿದ್ದೀವಿ. 10:55 ಆಗಿದೆ.
11 ಆಗಿದೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಪ್ರೊಮೋ ಶೂಟ್ಗೆ ಹೋಗಬೇಕು. ಅದನ್ನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ನ 6 ಗಂಟೆಗೆ ಎದ್ದಲ್ಲ, 4:30 ಎದ್ದು ಅಲ್ಲಿ ನಾವು 6:30 ಅಲ್ಲಿ ರೆಡಿ ಇರಬೇಕು. ಕ್ಯಾಮ್ರಾಮ್ಯಾನ್ ಆರ್ಟಿಸ್ಟ್ ಎಲ್ಲ ಬರ್ತಾವ್ರೆ. ತುಂಬಾ ಕಷ್ಟ ಬೀಳ್ತಾ ಇದೀವಿ. ಸ್ವಲ್ಪ ತೋರ್ಸಕ್ ನಾಳೆ ತೋರಿಸ್ತೀಯಾ? ತೋರಿಸಿದಿನಲ್ಲ, ನನ್ನ ಹೇರ್ ಕಟ್ ಮಾಡಿಸ್ಬಿಟ್ಟು ತೋರಿಸಿದ್ನಲ್ಲ. ಪ್ರೊಮೋ ಶೂಟ್ ವಿಡಿಯೋ ಮಾಡ್ತೀನಿ. ನಿದ್ದೆ ಇಲ್ಲ ಕರೆಕ್ಟಾಗಿ ಫ್ರೆಂಡ್ಸ್. ಅಂದರೆ ಬ್ಯುಸಿ ಆಗಬೇಕು ಅಂತಲೇ ಇದ್ವಿ. ದೇವರು ಕರೆಕ್ಟ್ ಟೈಮಿಗೆ ಕೈ ಹಿಡ್ದ. 2025ರಿಂದ 1ನೇ ತಾರೀಕಿಂದನೂ ಫುಲ್ ಬ್ಯುಸಿ, ಫ್ರೀನೇ ಇಲ್ಲ. ಬ್ಯುಸಿ ಆಗಬೇಕು ಅಂತಿದ್ವಿ ಲೈಫಲ್ಲಿ. ಬಟ್ ದೇವರು ನಿಜವಾಗ್ಲೂ ಕೈ ಹಿಡ್ದ. ಇವಳು ಕಷ್ಟ, ಇವಳು ನೋವು ದೇವ್ರಿಗೆ ಕೇಳಿಸ್ತೇನೋ ಕಣ್ಣೀರು. ಸೊ ಬ್ಯುಸಿ ಆಗಿದ್ದೀವಿ. ದೇವ್ರು ಹಿಂಗೆ ಇಟ್ಟಿರಲಿ. ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಸಿಗಲಿ, ಕೆಲಸ ಇದ್ದವರಿಗೆ ಒಳ್ಳೆ ಕೆಲಸ ಸಿಗಲಿ. ಇನ್ನೊಂದು ನಾನು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಹೇಳ್ತೀನಿ. ಜನಗಳಿಗೆ ತುಂಬ ಹೆಲ್ಪ್ ಆಗೋವಂಥದ್ದು ಅದು, ಕೆಲಸ ಇಲ್ದವ್ರಿಗೆ. ಅದು ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್, ಅದು ನೆಕ್ಸ್ಟ್ ಮಂತಿಂದ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಲವ್ ಯು ಆಲ್. ಎಲ್ಲರೂ ಕಷ್ಟಪಡಿ, ಎಲ್ಲರೂ ಖುಷಿಯಿಂದ ಇರೋಣ. ಒಬ್ರಿಗೆ ಸಹಾಯ ಮಾಡ್ಕೊಂಡು ಎತ್ಕೊಂಡೋಗೋದು, ಸತ್ಮೇಲೆ ಎತ್ಕೊಂಡೋಗೋದು ಏನಿಲ್ಲ ಫ್ರೆಂಡ್ಸ್. ಇದ್ದಾಗ ಒಬ್ರಿಗೆ ಸಹಾಯ ಮಾಡ್ಕೊಂಡು ಖುಷಿಯಿಂದ ಇರೋಣ ಅಷ್ಟೇ. ನೆಮ್ಮದಿ. ದ್ವೇಷ ಕಟ್ಕೊಂಡು ಹೊಡೆದಾಟ ಆಡ್ಕೊಂಡು ಏನು ಸಿಗಲ್ಲ. ಒಬ್ರು ಮುಖ ಒಬ್ರು ನೋಡಿದ್ರೆ ಹುರ್ಕೊಂಡು ಏನಕ್ಕೆ ಯಾರು ಶಾಶ್ವತ ಅಲ್ಲ. ಆಲ್ರೆಡಿ ಆಗೋಯ್ತು, 25-30 ವರ್ಷ ಆಗೋಯ್ತು. ಇನ್ನು ಎಷ್ಟು ವರ್ಷ ಬದುಕು ನಮಗೆ ಗೊತ್ತಿಲ್ಲ. ಸುಮ್ಮನೆ ಅವನ ಮೇಲೆ ಜಗಳ ಅಂತೆ, ಇವ್ರ ಜಗಳ, ಅದು ಇದು ಜಗಳ ಮಾಡ್ಕೊಂಡು ಏನಕ್ಕೆ ಅದು ಸಾಧಿಸಿ ಏನು ಪ್ರಯೋಜನ? ಕೆಲಸದಲ್ಲಿ ಬ್ಯುಸಿಯಾಗಿ ಇರೋಷ್ಟು ದಿನ ಚೆನ್ನಾಗಿರಿ ಅಷ್ಟೇ ನನ್ನ ಫ್ರೆಂಡ್ಸ್ ಹೇಳೋದು. ಏಯ್ ಕೂತಿ ಏನೇ ಏನು ಕೂತೈತೆ ಪಿಲ್ಲೋ ಕಣೆ ಅದು. ಬಾಯ್ ಫ್ರೆಂಡ್ಸ್.